ಅಲ್ಲೇ ಬಾಜು ಮಟ್ಟ ಕೊಡ್ರ ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲಾಡಳಿತಕ್ಕೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಎಲ್ಲಿವರೆಗೆ ಹೋರಾಟ, ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಾನವರು ಸರ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದು ಕೂರ್ಚು ಆಧಾರ ಅದಕ್ಕೆ ಹೆಚ್ಚು ಸಂಬಂಧ ಇದೆ, ಅದಕ್ಕೆ ಸಂಬಂಧ ಇಲ್ಲ. ಇಲ್ಲ ಪ್ರೈವೇಟ್ ಒಬ್ಬರು ಯಾರು ಗರಗಾದವ್ರು ನಂಬಬೇಕು. ನಾವು ಸತ್ತಿಂದ ನೀವು ಬರೋರಿ ಅಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ಅಲ್ಲಿ ಬೇರೆ ಬಂದು ಅತಿಕ್ರಮ ಮಾಡ್ಕೊಂಡ್ರೆ ಸರ್ ಜಾಗ ಇದೆ ಅದನ್ನ ತೆರವುಗೊಳಿಸ್ಬೇಕ್ರಿ. ನಮಗೆ ಸಮಾಜಕ್ಕೆ ಅಷ್ಟು ಭವನ ಸಾಲೋದಿಲ್ಲ ಸರ್ ಜಾಗ ರೀ. 100 ಬಡ ಕುಟುಂಬದ ಸರ್ ಅಲ್ರಿ ವಾಸಿಸೋ 20-30 ಜಾಗ ಐತೆ ಸರ್, ಸಾಲೋದಿಲ್ರಿ ಇದು. ಅದಕ್ಕಾಗಿ ಸರ್ಕಾರಿ ಜಾಗ ಐತೆ ಸರ್. ವಿನಂತಿ ಫಸ್ಟ್ ಈಗೇನು 20 ಲಕ್ಷದ ಬಿಲ್ಡಿಂಗ್ ಐತಿಲ್ಲ ಅದನ್ನ ಕ್ಲಿಯರ್ ಮಾಡಿ ಕೊಡ್ರಿ. ನೆಕ್ಸ್ಟ್ ಎಡಿಷನಲ್ ನೀವು ಬೇಕಾಯ್ತಂದ್ರೆ ಖಾಲಿ ಇತ್ತಂದ್ರೆ ಅದು ನಮ್ಗೆ ಮತ್ತೆ ಕೇಳಿ ಸರ್ಕಾರಕ್ಕೆ. ಈಗ ಫಸ್ಟ್ ಅದನ್ನ ಬಿಲ್ಡಿಂಗ್ ಆಗುವಂಗೆ ನೀವು ಮಾಡ್ಬೇಕು. ಇಟ್ ಈಸ್ ನಿಮ್ಮ ನಾಳೆ ನಾನು ಸರ್ವೇರ್ ಕರ್ಕೊಂಡು ಹೋಗಿ ಅದನ್ನು ಇದು ಮಾಡ್ತೀನಿ. ನಾಳೆ ಅವರು ನಾಳೆ ನಾಡ್ದು 2 ದಿವಸ ಟೈಮ್ ಕೊಡ್ತಾರೆ. 2 ದಿವಸನಾಗ ಸರ್ವೆ ಆಗಬೇಕು, ಕೆಲಸ ಸ್ಟಾರ್ಟ್ ಆಗಬೇಕು. ಏನ್ರಿ 2 ದಿವಸ ಅವರು ನಾನು ಮಾಡಿಸ್ತೀನಿ. ಈಗ ಮಕ್ಕಳು ಮರಿ ತಗೊಂಡು ಬಂದಿವಿ ಸರ್. ಈಗ ಅವ್ರ ಜಿಲ್ಲಾಧಿಕಾರಿ ಅವರು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಅವ್ರ ಜವಾಬ್ದಾರಿ ಇದೆ. ಇಲ್ಲ ಅಂದ್ರೆ ನೀವು ಆಗುದಿಲ್ಲ ಅಂದ್ರೆ ಈಗ ಹೇಳ 2 ದಿನದಲ್ಲಿ ಒಂದೇ ಮಾತು ಸರ್. ಅದನ್ನ ಹೇಳತ್ತೇನೆ, ಅವ್ರಿಗೆ ಗೊತ್ತಿದೆ. ಈಗ ಈ ಜಾಗ ಸಂಬಂಧಪಟ್ಟಂತೆ ಬೇರೆ ಸಮಾಜದವ್ರು ಬಂದು ಅದು ವಚೂರು ಮಾಡ್ಕೊಂಡಾರ ಸರ್. ಈಗ ತೆರವುಗೊಳಿಸಕ್ಕೆ ಆಗೋಲ್ಲ ಸರ್. ಮತ್ತೆ ಮಾತ್ರ ಯಾವ ಸಮಾಜ ಕಲ್ಯಾಣದವ್ರು ಬರ್ರಿ, ಯಾವ ಜಿಲ್ಲಾಧಿಕಾರಿ ಬರ್ರಿ, ತಹಸೀಲ್ದಾರ್ ಬರ್ರಿ, ಏನ್ ಜಾಗ ಇದೆ, ಇದು ಏನ್ ಜಾಗ ಕೊಟ್ಟಿಲ್ಲ. ಆ ಜಾಗ ನಾವು ನಾಳೆ ಎಷ್ಟೊತ್ತಿದ್ರು ನಾವು ಸರ್ವೆ ಮಾಡಿಸಿ ನಿಮ್ಗೆ ಅದು ಹ್ಯಾಂಡ್ ಓವರ್ ಕರ್ಕೊಂಡಾರೆ. ಕ್ಲಿಯರ್ ಮಾಡಿ ಕೊಡೋದು ಅವ್ರ ಜವಾಬ್ದಾರಿ. ಅವ್ರ ಇಲಾಖೆ ಫಂಡ್ ಜಾಗ ಅವ್ರದ್ದು ಸರ್. ಇಷ್ಟು ಜಾಗನಾಗ ಅವ್ರ ಜಾಗನಾಗ ಇಷ್ಟೇ ಬಂದದ ಸರ್. ಇಲ್ಲಿ ಬಡ ಕುಟುಂಬ ಒಬ್ಬರ ಅದಾರ್ರಿ. ಒಂದು ಪ್ಲಾಟ್ನಾಗ ನಾ ಹೇಳೋದು ಕೇಳ ಸಾಹೇಬ್ರ, ಈಗ ಇದ್ರದೇ ರೀ ಸಾಹೇಬ್ರ. ಈಗ ಬರೋ ಅಂತ ಜಾಗ ಪೂರ ಇದು ಸರ್ಕಾರಿ ಜಮೀನ್ ಅದ್ರಿ. ಇಲ್ಲಿ ಬರ್ತಕ್ಕಂತ ಬಡ ಕುಟುಂಬ ಒಬ್ರು ಶೆಡ್ ಹೊಡ್ಕೊಂಡದಾರ. ಆ ಪ್ಲಾಟ್ನಾಗ ಏನಿಲ್ಲ ಸರ. ಈಗ ಅಲ್ಲಿ ಮನೆಗಳಿಗೆ ಹತ್ತಿ ನಾವು ಜಾಗ ತಗೊಂಡಿವಿ. ನಮ್ಗೆ ಭವನಕ್ಕೆ ಏನು ಕೊಟ್ಟಿವಲ್ಲ ಸರ್ ಜಾಗ. ಪಾಪ ಮಕ್ಳಿಗೆ ಬರೀ ಕಾಲ್ದಾರಿ ಅಷ್ಟೇ ಅದ ಸರ್. ಅವ್ರಿಗೆ ಒಳಗೆ ಹೋಗೋದು ಅಲ್ಲಿ ಇರೋದೇ ಬರೀ ಸಣ್ಣ ಕಾಲ್ದಾರಿ. ಅಲ್ಲಿ ಏನೋ ನಾವು ದೊಡ್ಡ ಅಡ್ಡಾಡಕ್ಕಾಗಲ್ಲ, ಏನೋ ಅಡ್ಡಾಡಕ್ಕಾಗಲ್ಲ. ಆಮೇಲೆ ನಾವು ಅವಾಗ ಏನು ಮೊದಲು ಗೊತ್ತಿತ್ತು ಆ ಜಾಗ, ಅದನ್ನು ನೋಡೇ ಕೊಟ್ಟಿಲ್ಲ. ಏನಾಯ್ತು ಸಾಹೇಬ್ರು ಆ ಟೈಮಲ್ಲಿ ಅದು ಆ್ಯಕ್ಚುಲಿ ಬಂದೋಬಸ್ತಿಯಲ್ಲೇ ಅದು ಇದಾಗಿತ್ತು. ಪೂಜೆ ಆದ್ರೂ ಅದು ಏನು ಹಂಗೆ ಬೆಳೆಸೋದು ಬೇಡ, ನೀವು ಕಟ್ಟಿಸ್ರಿ ಅದನ್ನ.
ಅದನ್ನ ಹಂಗ ದೊಡ್ಡದಾಗತ್ತೆ. ಈಗ ಅದನ್ನ ಶಾಂಕ್ಷನ್ ಮಾಡಬೇಕಾದ್ರೆ ಸರ್ ಯಾರೋ ಸರ್ ಹೆಚ್ಚುವರಿ ಜಾಗ ಬೇಕು ನಮಗೆ. ದಾಮ್ರಿ ಹೆಣ ಹೋಗೋ ತರ್ಬೇಕಂದ್ರ ಹಾದಿಲ್ಲ ಸರ್. ಈಗ ನೀವು ನಾಳೆ ಎಳಿತೀರಿ, ಇವರು ಬರ್ತಾರೆ ಭೂ ಕಂದಾಯ ಇಲಾಖೆ, ಅದು ಎಷ್ಟು ಅಳದಿದ್ ಮಾಪ ಅಷ್ಟೇ ಮಾಡೋದು ಸರ್. ಇಷ್ಟು ಬಿಟ್ಟು ಅದು ಉಳ್ಕಿದ ಜಮೀನು ಏನು ಮಾಡ್ಬೇಕು ಹೇಳಿ ಸರ್? ಹಂಗಲ್ಲ ಸರ್, ನಮ್ಮ ಭವನಕ್ಕೆ ಕೊಡಿ ಸರ್, ಸರ್ಕಾರಕ್ಕೆ ಈಗ ನಾವು 5 ಫೂಟ್ನ್ಯಾಗ ಹೆಂಗ ಭವನ ಕಟ್ತೀರಿ ಹೇಳ್ರಿ? ನಿಮ್ಮ ಕೂಡ ಸರ್ ಯಾರೇ ಜಾಗ ನಮಗೆ ಬೇಕ್ರಿ ಸರ್. ಸರ್ಕಾರಿ ಅಲ್ಲ ಇಲ್ಲ ಸರ್, ಅದು ಆಗಿನ ಟೈಮ್ದಾಗ ಸರ್ಕಾರಿನೇ ಇತ್ತು ಸರ್. ಅದು ಇಲ್ಲ ಬೇರೆ ಯಾರ್ದೋ ಸ್ವಲ್ಪ ಹಿಂದೆ ಸ್ವಲ್ಪ ವೈಡ್ ಹಿಂದೆ ಸರಿ. ಕೂಡ ಒಂದು ಅಣ್ಣತಮ್ಮರನ್ನ ಭಾವನೆಯಿಂದ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ. ಅದೇ ಒಂದು ಪ್ರೀತಿ, ಅದೇ ಒಂದು ವಿಶ್ವಾಸ, ಅದೇ ಒಂದು ಬಾಂಧತ್ವವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಕೂಡ ಇದೇ ಜೀವನ ಮಾಡ್ಕೊಳ್ಳೋನು. ನೀವು ಆದಷ್ಟು ಬೇಗ ದಲಿತರಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗವನ್ನ ಆದಷ್ಟು ಬೇಗ ನೀವೇ ನಿಮ್ಮ ಮನಸಾರಿ ಅದನ್ನ ತೆರವು ಮಾಡಬೇಕು. ಈ ಹೋರಾಟ ಮಾಡಕ್ಕೆ ನೀವು ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಯಾಕಂತಂದ್ರೆ ನೀವು ನಮ್ಮ ಅಣ್ಣತಮ್ಮರೇ ಇದ್ದೀರಿ, ನೀವು ನಮ್ಮ ಶತ್ರು ಅಂತ ಹೇಳತ್ತಿಲ್ಲ. ನಾವಿಲ್ಲಿ ಮೊದಲಿನಿಂದ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಒಂದು ದಲಿತರು ಮತ್ತು ಮುಸ್ಲಿಂ ಸಮಾಜದವರು ಒಂದು ಅಣ್ಣತಮ್ಮನ ಭಾವನೆಯಿಂದ ಎಲ್ಲ ಜೀವನ ಮಾಡ್ತಾ ಇದ್ದೀವಿ. ಇವತ್ತ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಂಬೋದೇ ಆದ್ರೆ ದಯವಿಟ್ಟು ಅವ್ರ ಜಾಗವನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ನಾವು ನಿಮ್ಮ ಮೇಲೆ ವಿರುದ್ಧ ಒಂದು ಹೋರಾಟ ಮಾಡೋ ಒಂದು ಅಭಿಲಾಷೆ ಅಥವಾ ಒಂದು ಹುಚ್ಚು ಮನಸ್ಸು ನಮಗೇನು ಇಲ್ಲ. ಆದಷ್ಟು ಬೇಗ ನೀವು ಅವ್ರ ಜಾಗವನ್ನು ತೆರವು ಮಾಡಿಸ್ಕೊಟ್ರೆ ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗತ್ತೆ. ನೀವು ಕೂಡ ನೀವು ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ಬೋದು. ಇಲ್ಲಪ್ಪ ನಾವು ಬಿಟ್ಟು ಕೊಡಂಗಿಲ್ಲ, ನೀವೇನು ಮಾಡ್ಕೋತ ಅಂದ್ರೆ ಮುಂದೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಒಂದು ದಾರಿ ಮಾಡ್ಕೊಂಡು ಆಗ್ತೈತೆ ಅಂತ ಹೇಳ್ತೇನೆ. ದಯವಿಟ್ಟು ಅಂತ ಒಂದು ಅವಕಾಶ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರ ಜಾಗವನ್ನು ಅವ್ರಿಗೆ ಬಿಟ್ಟು ಕೊಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾಡ್ರಿ ಅಂತ ಎಷ್ಟು ಕೇಳ್ಕೊಳ್ಳೋದು. ಈ ಜಾಗದ ಸಂಪೂರ್ಣ ದಾಖಲೆಗಳು ನಮ್ಮ ಸಮಾಜದ ಎಲ್ಲ ಮಕ್ಕಳ ಕಡೆ ಇದಾವೆ ಸರ್. ಅವ್ರ ಕಡೆ ಯಾವುದೇ ರೀತಿ ದಾಖಲೆ ಇಲ್ಲ. ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲ ಕಡೆ ಆಗಿದೆ ಸರ್. ಆದ್ರೆ ಅವ್ರು ಮಣ್ಣು ತರ ಪ್ರದರ್ಶನ ಮಾಡತ್ತಾರ. ಅವ್ರ ಕಡೆ ಯಾವುದೇ ರೀತಿ ದಾಖಲೆ ಇಲ್ವೇ ಇಲ್ಲ. ಒಂದು ಪೇಪರ್ ಭೂಮಿಗೆ ಸರ್ವೆ ಮಾಡಿಲ್ಲ, ಸರ್ವೇರ್ ಬಂದು ಗೌರ್ಮೆಂಟ್ ಅವರು ಯೋಜನೆ ಮಾಡಿಲ್ಲ, ಎಲ್ಲ ಸರ್ವೆ ಮಾಡಿದ್ದಾರೆ. ಮತ್ತೆಲ್ಲ ಒಂದು ಅಲ್ಲಿ ಅಂಬೇಡ್ಕರ್ ಭವನ ಮಾಡಕ್ಕೆ ಸರ್ಕಾರದಿಂದ ಅನುದಾನ ಕೂಡ ಸ್ಯಾಂಕ್ಷನ್ ಆಗೈತೆ. ಸರ್ಕಾರ ಅನುದಾನ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ ಕೂಡ ಸ್ಯಾಂಕ್ಷನ್ ಮಾಡ್ತಿದ್ರು. ವಿತೌಟ್ ಡಾಕ್ಯುಮೆಂಟ್ಸ್ ಸ್ಯಾಂಕ್ಷನ್ ಮಾಡಂಗಿಲ್ಲ. ಇಷ್ಟೆಲ್ಲ ಇದ್ರ ಕೂಡ ಮಂಡದ ಪ್ರದರ್ಶನ ಮಾಡೋದು ಅದೇ ಒಂದು ದೊಡ್ಡ ವಿಷಯ ಆಗೈತಿ. ನಾವು ಕೇಳ್ಬೋದು ಏನು ಅವ್ರ ಅಲ್ಲಿ ಕಂಪೌಂಡ್ ನಿರ್ಮಾಣ ಮಾಡ್ಯಾರ. ಅವರು ಆ ಕಂಪೌಂಡ್ ತೆರವುಗೊಳಿಸ್ಬೇಕು. ಅವರು ತೆರವುಗೊಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್, ಮಲ್ಲು ಜಲ್ಗೇರಿ ಭೀಮರ್ ಇಲ್ಲದಕ್ಕೆ ವಿಜಯಪುರ. ಈ ಮುನುಗುಳ ಋಷಿಯ ಧರಣಿ ಸತ್ಯಾಗ್ರಹ ಕೂತಿರುವ ನಾನೆಲ್ಲ ದಲಿತ ತಾಯಂದಿರೇ, ಅಣ್ಣಂದಿರೇ ಹಾಗೂ ನಮ್ಮೆಲ್ಲ ದಲಿತ ಮುಖಂಡರೇ ಹಾಗೂ ನನ್ನೆಲ್ಲ ದಲಿತ ಮುಖಂಡ ನಾಯಕರೇ, ಇವತ್ತು ಜಿಲ್ಲಾಡಳಿತದ ಎದುರಿಗೆ ನನ್ನ ದಲಿತ ತಾಯಂದಿರು, ಸಣ್ಣ ಪುಟ್ಟ ಮಕ್ಕಳು ಮತ್ತು ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಇವತ್ತ ಧರಣಿ ಸತ್ಯಾಗ್ರಹ ಕೂತಾರ. ಯಾಕಂತಂದ್ರ ಎಲ್ಲಿ ತನಕನೂ ನಾವು ರೋಡಿಗೆ ಬರ್ತೀವಲ್ಲ ಅದು ಬರೀ ನೀಲಿ ಶಾಲೆ ಅಷ್ಟೇ ಬರ್ತದ. ಯಾಕಂತಂದ್ರ ನೀಲಿ ಶಾಲೆಗೆ ಇಲ್ಲಿ ಮರ್ಯಾದೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತವಾಗಿ ದಲಿತ ಮತ್ತು ಮುಸ್ಲಿಮ್ಸ್ ಅಣ್ಣ ತಮ್ಮಂದ್ರಿ ಅಂತ ಹೇಳಿದಾರ. ಈಗ ನೀವು ಯಾಕೆ ಅಣ್ಣ ತಮ್ಮಂದ್ರಿ ಈ ರೀತಿ ಮಾಡತ್ತೀರಿ, ದಾಯದಗಳಾಗ್ತಾ ಇದ್ರಿ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ದಲಿತ ಕೇರಿಗೆ ಸಂಬಂಧಪಟ್ಟಂತ ಜಾಗವನ್ನು ಬಿಟ್ಟು ಅವರಿಗೆ ಅಲ್ಲಿ ಏನು ಸಮುದಾಯ ಭವನ ನಿರ್ಮಾಣ ಆಗ್ಯದ, ಇಲ್ಲಿ 20 ಲಕ್ಷ ರೂಪಾಯಿ ಸಮುದಾಯ ಭವನ ನಿರ್ಮಾಣ ಆಗ್ಯದ. ನಿರ್ಮಾಣ ಮಾಡಕ್ ಒಂದು ಅವಕಾಶ ಕೊಡ್ಬೇಕು, ನಾವು ಮೊದಲಾಗಿ ಹೇಳ್ತೀವಿ. ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳು 1977ದಿಂದ ಇದು ಆಗಿರ್ತಕ್ಕಂಥದ. ಸಮಾಜ ಕಲ್ಯಾಣ ಅಧಿಕಾರಿಗಳು ತುರ್ತಿದನ ಅನ್ನೋದ ಒಂದು ಆಕ್ಷನ್ ತಗೋಬೇಕು, ಜಿಲ್ಲಾಡಳಿತ ಆಕ್ಷನ್ ತಗೋಬೇಕು. ತಗೊಳ್ಳಿಲ್ಲಪ್ಪ ಅಂತಂದ್ರ 1818ರ ದಂಗೆ ಹೊಳ್ಳಿಲ್ಲ ಆಗ್ಬೇಕಾಗ್ತದ. ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ. ಮತ್ತು ನಮ್ಮ ದಲಿತ ಸಮುದಾಯದ ಇನ್ನೊಬ್ಬ ನಮ್ಮ ಹಿರಿಯ ಸೋದರ ಅದನ್ನಲ್ಲಿ ಕಣ್ಣೀರು ಹಾಕದ.
ನಮಗೆ ಸುಮಾರು 1977ರಿಂದ ಅನ್ಯಾಯ ಆಗ್ತದ, ಯಾರು ನಮ್ಗೆ ನ್ಯಾಯನ ಕೊಡ್ತಿಲ್ಲ ಅಂತ ಹೇಳ್ತಾರ. ಅದಕ್ಕಾಗಿ ನಮ್ಮೆಲ್ಲ ದಲಿತ ಮುಖಂಡರು ಸೇರಿ ನಾವು ಇಲ್ಲಿ ಬಂದೀವಿ. ಎಲ್ಲಿವರೆಗೆ ಆ ಜಾಗದೊಳಗೆ ಕಾಲಂ ಹೇಳೋದಿಲ್ಲ ಅಲ್ಲಿವರೆಗೆ ನಮ್ಮೆಲ್ಲಾ ತಾಯಂದಿರು, ಅಣ್ಣತಮ್ಮಂದಿರು, ದಲಿತ ಮುಖಂಡರು ನಾವೆಲ್ಲರೂ ಏನದ ಇಲ್ಲೇ ಜೆಂಡಾ ಹೊಡ್ತೇವೆ. ನಮ್ಗೇನ್ ಶಿಕ್ಷೆ ಆಗ್ತದಾಗ್ಲಿ, ನಮ್ಮಲ್ಲಿ ಕಾನೂನು ಚೌಕಟ್ಟಿನಾಗ ಏನ FIR ಮಾಡ್ತಾರೋ ಮಾಡ್ಲಿ, ನಾವು ತಯಾರದೀವಿ. ಯಾಕಂತಂದ್ರೆ ನಾವು ಹೋರಾಟಗಾರರು, ಹೋರಾಟ ಮಾಡ್ತೇವೆ ಅಷ್ಟೇ. ನಮ್ಮೆಲ್ಲ ನಾವು ಜೈಲಿಗೂ ರೆಡಿ, ಬೇಲಿಗೂ ರೆಡಿ. ನಮಗೆ ಲಾಠಿ ಏಟು ಬಿದ್ರು ಅಷ್ಟೇ, ಬೂಟ್ ಏಟು ಬಿದ್ರು ಅಷ್ಟೇ. ನಮಗಿಷ್ಟೇ, ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ಜಿಲ್ಲಾಡಳಿತ ಎದುರಿಗೆ ಬಂದಿವಿ. ಮುಂದಿನ ದಿನಮಾನ ಒಳಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುತ್ತಿಗೆ ಹಾಕಿ ಹೋರಾಟವನ್ನ ನಾವು ಮಾಡ್ತೇವೆ ಅಂತ ಈ ಸ್ಥಾನದಾಗ ನಾನು ಹೇಳ್ತೇನೆ. ಸರ್, ಇದ್ರ ಸರ್ವೆ ನಂಬರ್ ಸಂಪೂರ್ಣವಾಗಿ ನಿಮಗೆ ಒಂದು ದಾಖಲಾತಿ ಕೊಡ್ತೇವೆ. ಆ ದಾಖಲಾತಿ ಪ್ರಕಾರ ನೀವು ಹಾಕೋಬಹುದು ಸರ್. ಸರ್, ಇದು ಮನಗೋಳ ಅಗಿಸಿ ಒಳಗೈತೆ ಸರ್, ಮನಗೋಳ ಅಗಿಸಿ. ಸರ್, ಇದು ಕೆ ಶಿವರಾಮ, ಆಗಿನ ಎಸಿ ಅವರು ಕೆ ಶಿವರಾಮ ಅಂತೇಳಿ 3/12/1977 ಸರ್ 34 ಪ್ಲಾಟ್ ಕೊಟ್ಟಾರ. ಆ 34 ಪ್ಲಾಟ್ ಒಳಗ ನಮ್ಮದು ಒಂದು ಪ್ಲಾಟ್ ಅದ ಸರ್. ಅದು ಸಮುದಾಯ ಭವನಕ್ಕೆ ಅಂತೇಳಿ ನಮ್ಮ ಸಮುದಾಯಕ್ಕೆ ಬಿಟ್ಟಾರ. ಬಟ್ ಅಲ್ಲಿ ಹೋಗಿ ಎಲ್ಲಾನು ಸರ್ವೆ ಮಾಡ್ಕೊಂಡ್ ಬಂದಾರ ಸಮಾಜ ಕಲ್ಯಾಣ ಅಧಿಕಾರಿಗಳು. ಈಗ ತಾನೇ ಬಂದಿದ್ರು ಅವರು. ನಮಗೂ ಸರ್ವೆ ಮಾಡಕ್ ಬಿಡಲಾಗ್ಯಾರ. ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸರ್ವೆ ಮಾಡ್ಲಕ್ ಬಿಟ್ಟಿಲ್ಲ. ಅಲ್ಲಿ ಮೂಲತಃ ಇರೋರು ಬೇರೆ ಯಾವುದೋ ಒಂದು ಜಾತಿಯವರು, ಅನ್ನ ಕೋಮಿನ ಜಾತಿಯವರು ಬಿಟ್ಟಿಲ್ಲ. ಅಂದ್ರೆ ಒಬ್ಬ ಸಮಾಜ ಕಲ್ಯಾಣ ಸರ್ವೆ ಆಫೀಸರ್ಗೆ ಬಿಟ್ಟಿಲ್ಲಪ್ಪ ಅಂತಂದ್ರೆ ಮತ್ತೆ ನನ್ನ ಮುಗ್ದು ನನ್ನ ದಲಿತ ಬಾಂಧವರಿಗೆ ಹೆಂಗ್ ಬಿಡ್ತಾರ ಸರ್ ಇವರು? ಕಂಪ್ಲೇಂಟ್ ಮಾಡಿಲ್ಲ ಸರ್, ಇದಕ್ಕೆ ಎಲ್ಲಾ ತರ ಕಂಪ್ಲೇಂಟ್ ದಾಖಲಾತಿ ಆಗ್ಯಾವ ಸರ್. ಅದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಿಟ್ಟಿಲ್ಲ. ಈಗ ಜಿಲ್ಲಾಡಳಿತ ಎಚ್ಚರಿಕೆ ಆಗ್ಬೇಕಲ್ಲ ಸರ್. ಇದಕ್ಕ ಜಿಲ್ಲಾಡಳಿತ ಎಚ್ಚರಿಕೆ ಆಗಬೇಕು. ಒಂದು ವೇಳೆ ಮುಂದೆ ಏನಾರೇ ನೀವು ಇದಕ್ಕ ಮುಂದೆ ಬಿಟ್ರ 2ನೇ ಭೀಮಾ ಕೋರೆಗಾಮಿಲ್ಲ ಆಗ್ತದ, ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಅದಕ್ಕ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ಬೋದು, DC ಅವರಾಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಮುನ್ಸಿಪಾಲಿಟಿ, ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು ಎಚ್ಚೆತ್ತುಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿ ಅನಾಹುತಗಳ ಆಗ್ಲಾರ್ದಂಗ ನೋಡಬೇಕು. ಮತ್ತು ನಾನು ಪ್ರತ್ಯೇಕವಾಗಿ ದಲಿತ ಮತ್ತು ಮುಸ್ಲಿಂ ಬಾಂಧವರು ನಾವೆಲ್ಲ ಅಣ್ಣ ತಮ್ಮರು ಕೂಡಿ ಕೆಲಸ ಮಾಡ್ಬೇಕಂತೇಳಿ ನಾನು ಒಂದು ಕಳಕಳಿ ಮನವಿ ಮಾಡ್ಕೋತೀನಿ ಸರ್ ಈ ವಿಷಯವಾಗಿ. ಯಾಕಂದ್ರೆ ಶಾಂತ ಪ್ರಿಯದಿಂದ ಇರ್ಬೇಕು ಅನ್ನೋ ವಿಚಾರ ಅಷ್ಟೇ ನಮ್ಮದು. ಗೋಪಿ ಚಲವಾದಿ, DSS ಭೀಮಜ್ಯೋತಿ ರಾಜ್ಯಾಧ್ಯಕ್ಷ, ವಿಜಯಪುರ ಸರ್. ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಮ್ದೊಂದು ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ದೇವರಾದಂತ ನಮ್ಮೆಲ್ಲರಿಗೆ ತಂದೆ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೋಸ್ಕರ ಮೀಸಲಿಟ್ಟ ಜಾಗವನ್ನು ಬಹಳ ದಿನಗಳ ನಂತರ ನಮ್ಮ ಬಾಬಾ ಸಾಹೇಬ್ ಹೆಸರಿಗೆ ಮೀಸಲಿಟ್ಟಂತ ಜಾಗ ಅದು. ಈಗ ಯಾರೋ ಬಂದು ಅದು ನಡಬರ್ಕ್ ಸೇರಿಸಿಕೊಂಡು ಆ ಜಾಗ ನಮ್ಗೆ ಬೇಕಂತ ಹೋರಾಟ ಮಾಡ್ತಾ ಇದಾರ. ಅದಕ್ಕೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಕೇಳಿದೇನಪ್ಪ ಅಂದ್ರ ಇದು ಬಾಬಾ ಸಾಹೇಬ್ ಇಟ್ಟಂತ ಜಾಗ ಅವ್ರ ಹೆಸರಿನ ಆಗ್ಬೇಕು, ಆಗುವರೆಗೆ ಹೋರಾಟ ಬಿಡುದಿಲ್ಲ. ಇದು ಶಾಂಪಲ್ ಸುಮ್ ಕೂತೇವಿ, ಮುಂದ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತೈತಿ. ಇದಕ್ಕೆ ಯಾರೇ ಬರ್ಲಿ, ಬೇಕಾದ್ರೆ ಬರ್ಲಿ, ಯಾವ ಪಕ್ಷ ಇರ್ಲಿ, ಯಾವ ಜಾತಿ ಯಾರಿಲ್ಲ ಇಲ್ಲಿ. ಯಾಕಂದ್ರೆ ಜಾಗ ಹುಟ್ಟಿಂದ ನಾನೇ ನೋಡಿನ ಅದನ್ನ, ಅದು ಎಷ್ಟೊತ್ತ ಜಾಗ ಹೋಗಿ ಬಂದೇವ್ ನಾವು. ಹೀಗಾಗಿ ಆ ಜಾಗ ಅದು ನಮ್ಮ ಬಾಬಾ ಸಾಹೇಬ್ರಿಗೆ ಆಗ್ಬೇಕು. ಹಾಗಾಗಿ ಜಿಲ್ಲಾಧಿಕಾರಿಗಳು ಏನಪ್ಪ ಹೇಳದಪ್ಪ ಅಂದ್ರ ಇದು ಭಾಳ ದಿನದಿಂದ ಅನುಭವಿ, ನಮ್ಗೆ ಕಟ್ಟಡ ಆಗೈತಿ, ಕಟ್ಟಬೇಕು, ನಾವು ಭವನ ಮಾಡ್ಕೋಬೇಕಂತ ಯಾವ ಜಾತಿಯವ್ರು ಬಂದು ಯಾವ ಜಾತಿಯವ್ರಲ್ಲಿ ನಮ್ಗೆ ಆಟ ಆಡ್ಕೋತ ಕೂತ್ ಬಿಡ್ತಾರ. ಅದಕ್ಕಾಗಿ ಇದು ನಾವೀಗೆಲ್ಲ ನಮ್ಮ ತಾಯಿಯಂದ್ರು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲರೂ ಬಂದು ಕೂತೇವೆ ಇಲ್ಲಿ. ನಮ್ಗೇನು ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾವು ಹೋರಾಟ ಮಾಡ್ಲಕತ್ತೇವಿ, ಹೋರಾಟನ ವಿಕೋಪಕ್ಕೆ ತರಕ್ ಹೋಗ್ಬೇಡ್ರಿ. ಅದಕ್ಕಾಗಿ ದಯಮಾಡಿ ಇದಕ್ಕೆ ಬರ್ತಕ್ಕಂಥ ಎಲ್ಲ ಇಲಾಖೆದವರಲ್ಲಿ ಎಲ್ಲರೂ ಈ ಜಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಕೊಟ್ಟು, ಶಾಂತಿ ರೀತಿಯಲ್ಲಿ ಬಿಟ್ಟುಕೊಟ್ಟು ಅವ್ರನ್ನ ನಮ್ದು ಏನಪ್ಪ ಅಂದ್ರೆ ಸಮುದಾಯ ಭವನ ನಿರ್ಮಾಣ ಆಗ್ಬೇಕಂತೇಳಿ ನಾವು ಕೇಳ್ಕೊತೇವೆ. ಒಂದ್ ವೇಳೆ ಆಗದಿದ್ದಲ್ಲಿ ಭಾರತೀಯ ದ್ರಾವಿಡ ಸೇನಾ ಸಂಘಟನೆಯ ವಿಜಯಪುರ ಜಿಲ್ಲಾಧ್ಯಕ್ಷ ಸೋಮು ಹಟ್ಟಿ ಹಾಗೂ ರಾಜ್ಯಾಧ್ಯಕ್ಷ ರಮೇಶ್ ಕೌಲಿಗೆ ಅವರು, ಸಂತೋಷ್ ತೆಕ್ಕೆ ಅವರು ಹಾಗೂ ಅಜಯ್ ಅವರು, ಮತ್ತಿನ ಅನಾಜಿ ಎಲ್ಲ ಇಲ್ಲಿ ಸಂಘಟನೆ ಅವರು ಬೇರೆ ಯಾರು ಅಲ್ಲ. ಇದು ಉಗ್ರ ಹೋರಾಟ ಹೋಗತೈತಿ. ಅದಕ್ಕೆ ವಿಜಯಪುರದ DC ಸಾಹೇಬ್ರೆ ಇದು ಜಲ್ದಿ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಜೈ ಭೀಮ್. ಸೋಮಟ್ಟಿ, ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾಧ್ಯಕ್ಷರು, ವಿಜಯಪುರ. ಅಧಿಕಾರಿ ಜೈ ಭೀಮ್. ಇವತ್ತು ವಿಜಯಪುರ ಜಿಲ್ಲೆಯ ಮನುಗುಳಕ್ಷಿ ಕಾಲನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನ ಕಟ್ಲಕ್ಕ ಅನುಮತಿ ಯಾರು ಕೊಡ್ತಾ ಇಲ್ಲ. ಬೇರೆ ಜನಾಂಗದವ್ರು ಬಂದು ತಕರಾರು ತಂಟೆ ಮಾಡೋದ್ರಿಂದ ಈಗಾಗಲೇ DC ಆಫೀಸ್ ಮುಂದ್ಗಡೆ ನಾವು ಧರಣಿ ಕೂತಿದ್ವಿ. ಅಕಸ್ಮಾತ್ ಬೇಕಂತ ಬಾಬಾ ಸಾಹೇಬ್ ಭವನ ನೀವು ನಮಗೆ ಅನುಮತಿ ಕೊಡ್ಲಿಕ್ಕಂದ್ರ ನೀವು ಎಲ್ಲಿವರೆಗೆ ನಮಗೆ ಕೊಡಲ್ಲ ಅಲ್ಲಿವರೆಗೆ ಈ ಧರಣಿ ಸತ್ಯಾಗ್ರಹ ಮುಂದುವರೆದು ಜಿಲ್ಲಾ ಆಡಳಿತ ಆಗಿರ್ಬೋದು, ಜಿಲ್ಲಾ ಅಧಿಕಾರಿ ಆಗಿರ್ಬೋದು, ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರಾಗಿರ್ಬೋದು, ಆದಷ್ಟು ಬೇಗ ಮನೋರಕ್ಷಿ
ಕಾಲನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜಾಗ ಐತಲ್ಲ, ಲ್ಯಾಂಡ್ ಏನೈತೆ ಅದು ಮುನ್ಸಿಪಾಲಿಟಿ ಜಾಗ, ಅದು ಕುಲ್ಲ ಜಾಗ ಐತಿ. ಆ ಕುಲ್ಲ ಜಾಗನಾಗ ಬಾಬಾ ಸಾಹೇಬ್ ಭವನ ಕಟ್ಲಾಕ ಅನುಮತಿ ಕೊಟ್ರಪ್ಪ ಅಂತಂದ್ರೆ ನಾವು ನಿಮಗೇನೋ ಅನ್ನಗಲ್ಲ, ನೀವು ನಮಗೇನೋ ಅನ್ಬೇಕು. ಅಕಸ್ಮಾತ್ ಕೊಡ್ಲಿಕ್ಕಂತಂದ್ರೆ ಆ ಜಾಗದ ಮ್ಯಾಗ ಇನ್ನಾಗ ನಮ್ಮ ನಾಯಕರು ಹೇಳಿರಲ್ಲ, ಭೀಮ್ ಸರ್ಕಾರ, ಭೀಮ್ ಆರ್ಮಿ ರಾಜನಾಯಕರು, ನಾನು ಭೀಮ್ ಸರ್ಕಾರ ಸಂಘಟನೆಯಿಂದ ಆ ಜಾಗ ಕೊಂಡ್ಲಕ್ಕ ಭದ್ರವಾಗಿದ್ದೀನಿ. ಪರಶುರಾಮ್ ಚಲವಾದಿ, ಭೀಮ್ ಸರ್ಕಾರ ಜಿಲ್ಲಾ ಸಂಸ್ಥಾಪಕರು, ಬಿಜೆಪಿ. ಕ್ರಾಂತಿಕಾರಿ ಜೈ ಭೀಮ್. ಇಂದು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಧರಣಿಯನ್ನು ಕೂತಿದ್ದೇವೆ. ವಿಷಯ ಏನಪ್ಪಾ ಅಂದ್ರೆ, ವಾರ್ಡ್ ನಂಬರ್ 23ರಲ್ಲಿ ಪ್ಲಾಟ್ ನಂಬರ್ 1ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವ ಕುರಿತು ಇವತ್ತು ನಾವು ಏನು ಧರಣಿ ಕೂತಿದ್ದೀವಿ. ಇದು ಬರೀ ಒಂದು ಟ್ರೇಲರ್ ಐತಿ ಅಷ್ಟೇ. ಇವತ್ತು ಸುದ್ದಿ ಬಿಟ್ಟ ನಮಗೂ ಭೀಮ್ ಆರ್ಮಿಗೂ ನನಗೂ ಗೊತ್ತಿರ್ಲಿಲ್ಲ, ಇಲ್ಲಿ ಬಂದ ಮೇಲೆ ವಿಷಯ ಗೊತ್ತೈತಿ. ಬರೀ ಇವತ್ತು ಗೊತ್ತದಕ್ಕೆ ಬರೀ ಇಲ್ಲಿ ಲೋಕಲ್ ಲೀಡರ್ಗಳು ಸೇರಿದ್ವಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಆದಷ್ಟು ಬೇಗ ನಿರ್ಮಾಣ ಅವಕಾಶ ಮಾಡಿಕೊಟ್ರೆ ಅದು ನಿಮ್ಗೂ ಚಲೋ, ನಮಗೂ ಚಲೋ. ಇಲ್ಲ ನನ್ನ ಪರವಾಗಿ ನನ್ನ ಸಂಘಟನೆ ರಾಜ್ಯದಲ್ಲಿರೋ 27 ಜಿಲ್ಲೆಯಲ್ಲಿ ನಡೆಯುವ ಸಂಘಟನೆ ಎಲ್ಲಾ ಜಿಲ್ಲಾಧ್ಯಕ್ಷನ ಕರೆದು ಅವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ನಾವು ರೆಡಿ ಇದೀವಿ. ನಮ್ಮ ಸಹೋದರ ಅಂದ್ರು ಭೀಮಾ ಕೋರೆಗ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೇಳಿ ನಾವೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಹಿಂದೂನು ಅಷ್ಟೇ, ಮುಸ್ಲಿಮರು ಅಷ್ಟೇ, ಕ್ರಿಶ್ಚಿಯನ್ ಅಷ್ಟೇ, ಎಲ್ಲರೂ ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯಕ್ಕೆ ಬಂದ್ರೆ ನಾ ಯಾವ ಮಗನಿಗೂ ಬಗ್ಗಂಗಿಲ್ಲ, ಬಗ್ಗಕ್ ಹೋಗಂಗಿಲ್ಲ. ಇದು ಮೊದಲು ನಿಮ್ ತಲೆಯಾಗಿರ್ಲಿ. ಮೊದಲು ಕಾನೂನಿಂದ ಕೇಳಾಕತ್ತೀವಿ, ಕೊಟ್ರೆ ಚಲೋ. ಇಲ್ಲ ನಾವೇನೈತಿ ನನ್ನ ಸಂಘಟನೆ ವತಿಯಿಂದ ಹೋಗಿ ಅಲ್ಲೇ ಆ ಜಾಗದ ಮೇಲೆ ಕೊಟ್ಟು ಹೋರಾಟನ ಚಾಲೂ ಮಾಡ್ತಾ ಒಂದು ಮಾತು ಹೇಳ್ತೀವಿ. ಎಲ್ಲದಕ್ಕೂ ರೆಡಿ ಇದೀವಿ, ಅಂತಮರಗದೀವಿ, ಅಂತಮನಾಗೆ ಇರೋಣ. ಸುಮ್ಮನೆ ಅವ್ರಿಗೆ ಆಜು ಬಾಜುದವ್ರ ಮಾತು ಕೇಳಿ ನಿಮ್ಮ ಸಂಬಂಧನೂ ಕೆಡ್ಸ್ಕೊಳ್ಳೋದು ಬೇಡ ಅಷ್ಟೇ. ಇವತ್ತು ನಾ ಜೈಲಿಗೆ ಹೋದ್ರು ಬಾಬಾ ಸಾಹೇಬ್ ಕಾನೂನಿಂದ ಜಾಮೀನ್ ಮಾಡ್ಕೊಂಡು ಬಂದ್ರು ಬರ್ಬೇಕು, ನೀವು ಜೈಲಿಗೆ ಹೋದ್ರು ಬಾಬಾ ಸಾಹೇಬ್ ಕಾನೂನಿಂದ ನೀವು ಜಾಮೀನ್ ಮಾಡ್ಕೊಂಡು ಬರ್ಬೇಕು. ನಿಮಗ್ ಲಾಸ್ಟಿಗೆ ಬರೋ ಬಾಬಾ ಸಾಹೇಬ್ರೆ ಮತ್ತೆ ಯಾರು ಬರಂಗಿಲ್ಲ. ನನ್ನ ಮಾತನ್ನು ಏನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ನಾವು ಮನಗೋಳ ಅಕ್ಷಿ ಅಂಬೇಡ್ಕರ್ ಕಾಲನಿ ಅವರು. ನಮ್ಮ ಜಾಗ ಒಂದು ಪ್ಲಾಟ್ ಐತೆ, ಪ್ಲಾಟದ ಆ ಜಾಗ ಮುಸ್ಲಿಮ್ದವರು ವಶ ಮಾಡ್ಕೊಂಡವ್ರೆ. ಅದನ್ನ ನಮಗೆ ಬಿಟ್ಟು ಕೊಡ್ಬೇಕಂತ ನಾವು ಇಲ್ಲಿ DC ಆಫೀಸ್ ಮುಂದೆ ಧರಣಿ ಕೂತೀವಿ. ನಾವು ತೆಗ್ದಿದ್ವಿ, ನಮ್ಗೆ ಈಗ ಮೊದಲು ದುಡ್ಡು ಸ್ಯಾಂಕ್ಷನ್ ಆಗಿದ್ದಿಲ್ಲ, ಈಗ ದುಡ್ಡು ಸ್ಯಾಂಕ್ಷನ್ ಆಗೈತಿ. ಕಟ್ಟಡ ಸಲುವಾಗಿ JCP ಹಚ್ಚಿ ಬೀಳಿಸಿದ್ವಿ, ಅದ್ರ ಮತ್ತೆ ಕಟ್ಕೊಂಡವ್ರು. ಅದ್ರ ಸಲುವಾಗಿ ನಮ್ಗೆ ಇವತ್ತು ಹೋರಾಟ ನಮ್ಗೆ ಕೊಡಲಿಲ್ಲ. ನಮ್ಗೇನೋ ನಮ್ಮ ಜಾಗ ನಮಗೆ ಕೊಡಲಿಲ್ಲ ಅಂದ್ರೆ ಅವ್ರು ಕೊಡೋವರೆಗೆ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ. ಜೈ ಭೀಮ್.